ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಫ್ರೂಟ್ಸ್ ಕಸ್ಟರ್ಡ್ ಮಾಡೋಣ ಅನ್ಕೊಂಡಿದೀನಿ. ಅಂಡ್ ಏನೇನ್ ಬೇಕು ಅದಕ್ಕೆ ಅಂಡ್ ಎಷ್ಟೊತ್ತಲ್ಲಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈಗ 11 o'clock ಆಗಿದೆ ನೈಟ್. ಸೊ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಸೊ ಎನಿವೇಸ್ ಫ್ರೂಟ್ಸ್ ಎಲ್ಲ ಇದೆ ಮನೆಯಲ್ಲಿ. ಆಪಲ್, ದಾಳಂಬಿ ಹಣ್ಣು ಮತ್ತೆ ಬನಾನಾಸ್ ಎಲ್ಲ ಇತ್ತು. ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಅಂಡ್ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಲ್ಲಿ ಏನಂತಾರೆ ಇದು ಡ್ರೈ ಖರ್ಜೂರ ತಗೊಂಡಿದ್ದೀನಿ, ಮತ್ತೆ ಬಾದಾಮ್ ಡ್ರೈ ಡೇಟ್ಸ್, ಬಾದಾಮ್ ಮತ್ತೆ ಗೋಡಂಬಿ ತಗೊಂಡಿದ್ದೀನಿ, ಕ್ಯಾಶ್ಯೂಸ್ ತಗೊಂಡಿದ್ದೀನಿ. ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಫಸ್ಟ್ ಟೈಮ್ ನಾನು ಕೂಡ ಕಸ್ಟರ್ಡ್ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ. ಸೊ ಹೆಂಗ್ ಮಾಡೋದು, ಪ್ರೊಸೀಜರ್ಸ್ ಏನು ಎಲ್ಲ ನೋಡ್ಕೊಂಡ್ ಬರೋಣ. ಮತ್ತೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇದೇ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ ನಾನೀಗ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ತಗೊಂಡು ಈ ತರ ಆರಿಸ್ಕೋಬೇಕು. ಬಿಸಿ ಬಿಸಿ ಹಾಲ್ಗೆ ಮಿಕ್ಸ್ ಮಾಡಂಗಿಲ್ಲ. ಸೊ ಈ ಹಾಲ್ನ ಆರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಿಗೆಲ್ಲ ಕಸ್ಟರ್ಡ್ ಅಂದ್ರೆ ಇಷ್ಟ ನಂತರ, ನನ್ಗಂತೂ ತುಂಬಾ ಇಷ್ಟ. ಡೆಸರ್ಟ್ ಅಲ್ವಾ, ಕಸ್ಟರ್ಡ್ ಕೂಡ ಒಂದು ಡೆಸರ್ಟ್. ಸೊ ಈಗ ಹಾಲನ್ನ ಆರಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಈ ಹಾಲ್ಗೆ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡೋಣ. ಈಗ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಿಸಿ ಇರಬಾರ್ದು, ಹಾಲು ಸ್ವಲ್ಪ ತಣ್ಣಗಾಗಿರ್ಬೇಕು. ಗುರ್ಬೆಚ್ಚಗೆ ಇದ್ರೂನು ಓಕೆ. ಸ್ವಲ್ಪ ಸ್ವಲ್ಪನೇ ಕಸ್ಟರ್ಡ್ ಹಾಕೊಂಡು ಕಲ್ಸೋಣ. ಏನ್ ಗೊತ್ತಾ, ಜಾಸ್ತಿ ದಿವಸ ಆಯ್ತಲ್ಲ ವಿಡಿಯೋ ಮಾಡಿ, ಅದಕ್ಕೆ ಸ್ವಲ್ಪ ಬಾಯಿ ತೊಳ್ತಾ ಇದೆ ಗೈಸ್. ಏನ್ ಮಾಡಕ್ಕಾಗಲ್ಲ. ಈ ತರ ಒಂಚೂರು ಗಂಟಿಲ್ದಿರೋ ತರ ಮಿಕ್ಸ್ ಮಾಡ್ಕೊಬೇಕು. ಸೊ ನಾನು ಇದು 100 grams ಕಸ್ಟರ್ಡ್ ಪೌಡರ್ ಅಲ್ಲಿ ಅರ್ಧ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಕಸ್ಟರ್ಡು. ಸೊ ನಿಮ್ಗೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ 1/2 liter ಮಿಲ್ಕ್ ತಗೊಂಡಿದ್ದೀನಿ. 1/2 literಗೆ ಫ್ರೂಟ್ಸ್ ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ಅಂದ್ರೆ ಹಾಲು ಹೆಂಗಿರುತ್ತೋ ಅದನ್ನ ನೋಡ್ಕೊಂಡು ಫ್ರೂಟ್ಸ್ ಹಾಕೊಳ್ಳಿ, ಯಾಕಂದ್ರೆ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ. ಬೇಕಾದ್ರೆ ನೀವು ಹಾಲ್ ನೆಕ್ಸ್ಟ್ ಫ್ರೀಸ್ ಆದ್ಮೇಲೆ ಅದ್ ಗಟ್ಟಿ ಆಗಿರುತ್ತಲ್ಲ, ಆಮೇಲೆ ಬೇಕಾದ್ರೂ ಹಾಲ್ ಬಿಸಿ ಮಾಡ್ಬಿಟ್ಟು ಹಾಕಿ ನೆಕ್ಸ್ಟ್ ಫ್ರೀಸ್ ಮಾಡ್ಕೋಬಹುದು. ಇನ್ನ ಸ್ವಲ್ಪ ಕೂಲ್ ಮಾಡ್ಕೊಬಹುದು. ಸೊ ನೋಡೋಣ ಹೆಂಗಿರುತ್ತೆ. ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ಯೂಶಲಿ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು, ಇವತ್ತು ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೆಂಗ್ ಬರುತ್ತೆ ಅಂತ. ಸೊ ಗೈಸ್, ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡುವಾಗ ಮೈಕಲ್ಲಿ ಬ್ಯಾಟ್ರಿ ಲೋ ಆಗಿರೋದ್ರಿಂದ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ. ಸೊ ಈಗ ಬಿಸಿ ಹಾಲಿಗೆ ಕಲಿಸ್ಕೊಂಡಿರುವಂಥ ಕಸ್ಟರ್ಡ್ನ ಸ್ಲೋ ಆಗಿ ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅದು ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕ್ಲೀನಾಗಿ ಸಿಮ್ಮಲ್ಗೆ ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಕಸ್ಟರ್ಡ್ ಕಲಿಸಿರೋದನ್ನು ನಾನು ಬಿಸಿ ಹಾಲ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಸಿಮ್ಮಲ್ಲೇ ಬಾಯ್ಲ್ ಆಗಬೇಕು ಆ್ಯಂಡ್ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ಆ್ಯಂಡ್ ಈಗ ಒಂದು 2 minutes ಆದಮೇಲೆ ಸೊ ಶುಗರ್ ಆ್ಯಡ್ ಮಾಡಬೇಕು. ಈಗ ನಾನು ಡ್ರೈ ಡೇಟ್ಸ್ ಹಾಕ್ತಾ ಇರೋದ್ರಿಂದ ಶುಗರ್ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಯಾಕಂದರೆ ಈ ಡೇಟ್ಸ್ ಎಲ್ಲ ಸ್ವಲ್ಪ ಶುಗರ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಹಂಗಾಗಿ ಒಂದು 6 to 7 spoons ಶುಗರ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಶುಗರ್ ಬೇಕು, ಮೈಲ್ಡಾಗಿ ಬೇಕಂದರೆ ಶುಗರ್ ಕಮ್ಮಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಬೇಕು ಅಂದರೂ ಕೂಡ ಟೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಶುಗರ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಅದು ಮಿಕ್ಸ್ ಮಾಡಿ, ಸೊ ಕ್ಲೀನಾಗಿ ಅದು ಫುಲ್ ಬಬಲ್ಸ್ ಆಗಿರಲಿ, ಆ ಥರ ಏನು ಫಾರ್ಮ್ ಆಗಬಾರ್ದು. ಫುಲ್ ಥಿಕ್ ಕನ್ಸಿಸ್ಟೆನ್ಸಿ ಆಗಿರಬೇಕು ಆ್ಯಂಡ್ ಸಾಫ್ಟಾಗಿರಬೇಕು ಆ ಕಸ್ಟರ್ಡ್ ಮಿಕ್ಸ್ಚರ್. ಸೊ ಈಗ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಶುಗರ್ ಬೇಕೋ ಆ ಶುಗರ್ ಆ್ಯಡ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ನಾವು ಮಾಡ್ಕೋಬೋದು.
ಫೈನಲಿ ಈಗ ಕಂಪ್ಲೀಟಾಗಿ ಆಗಿದೆ. ಸೊ ಇದನ್ನು ಕಂಪ್ಲೀಟಾಗಿ ಆರಿಸ್ಬೇಕು. ಸೊ ಬಿಸಿ ಬಿಸಿ ಇರೋವಾಗಲೇ ಫ್ರೂಟ್ಸ್ ಆ್ಯಡ್ ಮಾಡೋವಾಗಿಲ್ಲ. ಸೊ ನಾನು ಕಂಪ್ಲೀಟಾಗಿ ಅದನ್ನು ಆರಿಸಿ ಈಗ ಫ್ರೂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫ್ರೂಟ್ಸ್ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಗಾರ್ನಿಷ್ ಮಾಡಿ ಫ್ರಿಜ್ಜಲ್ಲಿ 2 ಅವರ್ಸ್ ಕೂಲ್ ಮಾಡಿ ಆಮೇಲೆ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಸ್ವಲ್ಪ ಮೈಲ್ಡಾಗಿ ಹೀಟ್ ಇರೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ಕೂಲ್ ಮಾಡಿ ತಿಂದರೆ ತುಂಬ ಸೂಪರಾಗಿರುತ್ತೆ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ. ಸೊ ಟ್ರೈ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ಸೊ ಎಸ್, ನಾನಂತೂ ಎಂಜಾಯ್ ಮಾಡಿದೆ ಈ ಒಂದು ಪ್ರಾಸೆಸ್ನ. ಸೊ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದೆ ಆ್ಯಂಡ್ ನನಗೂ ಖುಷಿ ಆಯಿತು. ಸೊ ಈಗ ನಾನು ಎಡಿಟ್ ಮಾಡಬೇಕಾದ್ರೆ ಫುಲ್ ರೆಸಿಪಿ ಕೂಡ ನನಗೆ ಹೆಂಗೆ ಮಾಡಿದೆ ಅಂತೆಲ್ಲ ನೆನ್ಪು ಮಾಡ್ಕೊತಾ ಇದ್ದೀನಿ. ಸೊ ಯಾ, ಸೊ ಗೈಸ್ ಏನಾಯಿತು ಗೊತ್ತಾ, ಆ್ಯಕ್ಚುಲಿ ಮೈಕ್ ಆನ್ ಮಾಡ್ಕೊಂಡಿದ್ದೀನಿ, ಬಟ್ ಅದರಲ್ಲಿ ಬ್ಯಾಟ್ರಿ ಲೋ ಆಗಿರೋದ್ರಿಂದ ಫುಲ್ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ ಎಲ್ಲ ವೀಡಿಯೋಸ್ದು. ಸೊ ನಾನು ಎಡಿಟ್ ಮಾಡಬೇಕು ಅಂತ ಓಪನ್ ಮಾಡಿ ನೋಡಿದಾಗ ಎಲ್ಲ ವಾಯ್ಸ್ ಕೂಡ ಮ್ಯೂಟ್ ಆಗಿಬಿಟ್ಟಿತ್ತು. ಸೊ ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಕಟ್ ಮಾಡಿ ಈಗ ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಹೆಂಗಾಗಿದೆ ಅಂತ. ಸಕ್ಕತ್ತಾಗಿದೆ. ಟೇಸ್ಟ್ ಆಲ್ರೆಡಿ 1 ರೌಂಡ್ ತಿಂದಾಯಿತು. ಸೊ ಈ ಒಂದು ಟ್ರೈ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು. ಆ್ಯಂಡ್ ನಾನು ಕೂಡ ಇನ್ಮೇಲೆ ವೀಡಿಯೋಸ್ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಸಿ ಸ್ಕೆಡ್ಯೂಲ್ಸಿಂದ ನನಗೂ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.